ಅವ ಅವ್ನ ಮಾತೆಲ್ಲ ಹೊಟ್ಟೆಗೆ ಹಾಕಬಿಡವ. ಈಗ ಹುಡುಗ ಫೇಲ್ ಆಗಿದ್ದಾನಲ್ಲ, ಅವ್ನ ಭವಿಷ್ಯ ಏನವ? ಸೇರಿಸ್ಬೇಡಿ, ಅವನ್ನ ಸ್ಕೂಲಿಗೆ ಸೇರಿಸ್ಬೇಡಿ. ಅವನ ಭವಿಷ್ಯ ನಾನು ನೋಡ್ಕೊತೀನಿ. ನಾನು ದೇವ್ರಲ್ವಾ? ಅವನಿಗೆ ಡೈಲಿ 3 ಹೊತ್ತು ಊಟ ಮಾಡಾಕಿ, ಒಳ್ಳೊಳ್ಳೆ ಊಟ ಹಾಕಿ. ಅವನಿಗೆ ಡೈಲಿ ಗೋಬಿ ಮಂಚೂರಿ, ಪಾನಿಪುರಿ, ಚಿಕನ್ನು, ಫಿಶು, ಮಟನ್ನು, ಅವನಿಗೆ ಪಿಜ್ಜಾ, ಬರ್ಗರು, ಮ್ಯಾಗಿ, ಬಿಸ್ಕೆಟು, ಚಾಕ್ಲೇಟು, ಜ್ಯೂಸು, ಐಸ್ ಕ್ರೀಮು ಎಲ್ಲ ತಂದ್ಕೊಡಿ. ಆಯ್ತು ಕಣ, ಆಯ್ತು. ಅವನಿಗೆ ಮತ್ತೆ ಬಸ್ ತಂದು ಕೊಡೋದು ಮರಿಬೇಡಿ. ಅವ್ನು ಕೇಳ್ದಾಗೆಲ್ಲ ಆಟಾಡಕ್ಕೆ ಬಿಡಿ. ಅವ್ನು ಕೇಳ್ದಾಗೆಲ್ಲ ಮೊಬೈಲ್ ಕೊಡಿ. ಒಂದು ಸ್ವಲ್ಪ ದಿವಸ ಆದ್ಮೇಲೆ ಅವನಿಗೆ ಅಂತಾನೆ ಒಂದು ಮೊಬೈಲ್ ಕೊಡಿಸ್ರಿ. ಏ ಅಪ್ಪ ಬತ್ತು ನೋಡಪ್ಪ, ಮಟೆ ಪಪ್ಸ್ ದೇವ್ರು, ಮೊಬೈಲ್ ದೇವ್ರು, ಕಳ್ದೇವ್ರು ಬತ್ತು ನೋಡು. ಏಯ್, ಆಗಿನಿಂದ ಇವೆಲ್ಲ ಕೊಡ್ಸಿದ್ರೆ ದೇವ್ರು ಬಂದು ಹೇಳ್ಬೇಕಾಯ್ತೇನ್ಲ? ಓ ನೆನ್ನೆ ತಾನೇ ತಿಂದವನೆ 3 ಮಟೆ ಪಪ್ಸ ಒಬ್ನೇ. ಅಪ್ಪ ಯಾಕಪ್ಪ ಸುಳ್ಳು ಹೇಳಿ? ಅದ್ರಲ್ಲಿ ನೀನೇ ಒಂದು ತಿಂಗಂಡಲ್ಲ ತಾತ. ಅಪ್ಪ ಒಂದು ತಿಂಗಂಡ ನನ್ನ ಮೇಲೆ ಹೇಳ್ತಾನೆ 3 ತಿಂದಿದ್ದೀನಿ ಅಂತ. ನೋಡಪ್ಪ ನಿನ್ ಮೊಮ್ಮಗನ್ ದೇವ್ರ ಕತೆ ನೋಡು, ಹೊಂಟೈತಲ್ಲ ದೇವ್ರು. ನೋಡು ನೋಡು ನೋಡು. ಅಯ್ಯೋ, ದೀಪನೂ ಹಾರಾಯ್ತು, ದೇವರು ಹೊರಟಾಯ್ತು. ಮಗ ನಡಿ ಮಗ, ರಜಾ ತೀರೋದ್ಮೇಲೆ ಸ್ಕೂಲಿಗೆ ಸೇರಿಸ್ತೀನಿ. ತಾತ ದೇವ್ರು ಸ್ಕೂಲಿಗೆ ಸೇರಿಸಿ ಅಂತ ಸೇರಿಸ್ಬಿಡಿ ಅಂತ. ಸ್ಕೂಲಿಗೆ ಸೇರಿಸ್ಲೇಬೇಕು ಅಂತ ಹೇಳ್ತು. ಚಾಕ್ಲೇಟು, ಬಿಸ್ಕೆಟು, ಐಸ್ ಕ್ರೀಮು, ಪಪ್ಸು ಇದೆಲ್ಲ ಇದೆಯಲ್ಲ, ಕುರುಕ್ ತಿಂಡಿ, ಅದನ್ನೆಲ್ಲ ಕೊಡಬೇಡಿ, ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಹೇಳ್ತು. ಸಾಧ್ಯವಾದರೆ ಬೇಳೆ ಸಾರು, ರಾಗಿ ಮುದ್ದೆ ಅಷ್ಟೇ ಕೊಟ್ಕೊಂಬನ್ನಿ ಅಂತ ಹೇಳಿದೆ.